ಕೇಂದ್ರದ ಮೈತ್ರಿ ಮೋದಿ ಸರ್ಕಾರದಲ್ಲಿ ಮಹಾ ಬಿರುಕು ಮೂಡಿದೆ. ಕರ್ನಾಟಕದ ಸೆಂಟ್ರಲ್ ಮಿನಿಸ್ಟರ್ ಒಬ್ಬರು ರಾಜೀನಾಮೆ ಕೊಡ್ತಾರಂತೆ. ಹಾಗಾದ್ರೆ ಯಾರು ಆ ಕರ್ನಾಟಕದ ಮಿನಿಸ್ಟರ್? ಕರ್ನಾಟಕದ ಸಚಿವರೊಬ್ಬರು ಶೀಘ್ರವೇ ರಾಜೀನಾಮೆ ಕೊಡ್ತಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದು ಕೇಂದ್ರ ಸಚಿವರಾಗಿದ್ದ ಎಚ್.ಡಿ. ಕುಮಾರಸ್ವಾಮಿ ಕರೆಂಟ್ ಶಾಕ್ ಹೊಡೆದ ಹಾಗೆ ಕುಮಾರಸ್ವಾಮಿ ಅಭಿಮಾನಿಗಳು ಶಾಕ್ನಲ್ಲಿದ್ದಾರೆ. ಹಾಗಾದ್ರೆ ಮೋದಿ ಸರ್ಕಾರದಲ್ಲಿ ಏನಾಗ್ತಾ ಇದೆ? ಇದು ಫ್ರೀಡಂ ಟಿವಿಯ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಕೇಂದ್ರ ಸರ್ಕಾರದಲ್ಲಿ ಮಹಾ ಬಿರುಕು ಮೂಡ್ತಾ ಮೋದಿ ಸರ್ಕಾರ, ಅದು ಮೈತ್ರಿ ಸರ್ಕಾರ. ಕರ್ನಾಟಕದ ಸಚಿವರೊಬ್ಬರು ಶೀಘ್ರವೇ ರಾಜೀನಾಮೆ ಕೊಡ್ತಾರಂತೆ. ರಾಜ್ಯ ರಾಷ್ಟ್ರ ರಾಜಕಾರಣಕ್ಕೂ ಇದು ಮಹಾಘಾತ. ಇದು ಕೇವಲ ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ರಾಷ್ಟ್ರೀಯ ರಾಜಕಾರಣದಲ್ಲೂ ಕೂಡ ತಲ್ಲಣ ಮೂಡಿಸಿರುವಂತಹ ಸ್ಟೋರಿ. ಹಾಗಾದ್ರೆ ಕರ್ನಾಟಕದ ಸಚಿವರೊಬ್ಬರು ರಾಜೀನಾಮೆ ಕೊಟ್ರೆ ಮುಂದೇನು ಗತಿ? ಹಾಗಾದ್ರೆ ದಳಪತಿ ತನ್ನ ಅಸ್ತಿತ್ವ ಉಳಿಸಿಕೊಳ್ಳೋದ್ರಲ್ಲಿ ಎಡವಿದ್ರ ಅಥವಾ ಬೇರೆಯೇ ಪ್ಲಾನ್ ಇದೆಯಾ? ವರ್ಷ ತುಂಬುವ ಮೊದಲೇ ಮೋದಿ ಸಂಪುಟದಿಂದ ಎಚ್.ಡಿ.ಕೆ ಔಟ್ ಆಗ್ತಾರೆ ಎನ್ನುವಂತಹ ಸುದ್ದಿ. ಎನ್.ಡಿ.ಎ ಮೈತ್ರಿಕೂಟದಲ್ಲಿ ಕಾಣಿಸಿಕೊಳ್ತಾ ಮಹಾಬಿರುಕು. ಶೀಘ್ರವೇ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಎಚ್.ಡಿ.ಕೆ ಎನ್ನುವಂತಹದ್ದು. ಎಚ್.ಡಿ.ಕೆ ರಾಜೀನಾಮೆ ಚರ್ಚೆಯಿಂದ ಮೈತ್ರಿಗೆ ಮಹಾ ಹೊಡೆತ. ಏನಾದೀತು, ಏನಾಗಬಹುದು? ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ ಶೀಘ್ರವೇ ಖತಮ್ ಆಗೋ ಸಾಧ್ಯತೆ. ಎಚ್.ಡಿ. ಕುಮಾರಸ್ವಾಮಿ ರಾಜೀನಾಮೆ ನಿರ್ಧಾರಕ್ಕೆ ಕಾರಣ ಏನನ್ನೋದು ನಾವು ಹೇಳ್ತೀವಿ. ಫ್ರೀಡಂ ಟಿವಿಯಲ್ಲಿ ಇದು ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಕೇಂದ್ರ ಮಂತ್ರಿ ಸ್ಥಾನಕ್ಕೆ ಕುಮಾರಸ್ವಾಮಿ ರಾಜೀನಾಮೆ ಕೊಡ್ತಾರಾ? ವರ್ಷ ತುಂಬಿಲ್ಲ. ವರ್ಷ ತುಂಬುವ ಮೊದಲೇ ಮೋದಿ ಸಂಪುಟದಿಂದ ಎಚ್.ಡಿ.ಕೆ ಔಟ್ ಆಗ್ತಾರೆ. ಎನ್.ಡಿ.ಎ ಮೈತ್ರಿಕೂಟದಲ್ಲಿ ಕಾಣಿಸಿಕೊಳ್ತಾ ಮಹಾಬಿರುಕು. ರಾಜಕೀಯ ವಿಶ್ಲೇಷಕರು ಮೊದಲೇ ಭವಿಷ್ಯವನ್ನು ನುಡಿದಿದ್ರು. ಮೋದಿ ಸಚಿವ ಸಂಪುಟದಲ್ಲಿ ಕುಮಾರಸ್ವಾಮಿ 2.5 ವರ್ಷ ಪೂರೈಸೋದಿಲ್ಲ ಅಂತ ಹೇಳಿ. ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆದ ನಂತರ ಮಲ್ಲೇಶ್ ಬಾಬು, ಎಚ್.ಡಿ. ಕುಮಾರಸ್ವಾಮಿ, ಮಂಜುನಾಥ್ ಬಿಡಿ, ಅದು ಬಿಜೆಪಿ ಅಧಿಕೃತ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡ್ಕೊಂಡು ನಿಂತ್ಕೊಂಡವರು. ಆದರೆ ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ರಾಜ್ಯದ 2ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಹೊಡೆಯೋದ್ರಲ್ಲಿ ಯಶಸ್ವಿಯಾದರು. ಆದರೆ ಮೋದಿ ಸಚಿವ ಸಂಪುಟದಲ್ಲಿ ಕುಮಾರಸ್ವಾಮಿ ಒಂದು ಉತ್ತಮ ಮತ್ತು ಬೃಹತ್ ಇಲಾಖೆಯನ್ನು ತೆಗೆದುಕೊಂಡರು. ಆ ಖಾತೆಯನ್ನು ನಿರ್ವಹಿಸ್ತಾ ಇದ್ದಾರೆ. ದೇಶದ 20ಕ್ಕೂ ಹೆಚ್ಚು ರಾಜ್ಯಗಳಿಗೆ ಈಗಾಗಲೇ ಭೇಟಿ ಕೊಟ್ಟು ಅವರ ಖಾತೆಗೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿಯ ಪಥದಲ್ಲಿ ಕುಮಾರಸ್ವಾಮಿ ಇದ್ದಾರೆ. ಕನ್ನಡಿಗ, ಕನ್ನಡದ ಪುತ್ರ. ಮೋದಿ ಸಚಿವ ಸಂಪುಟದಲ್ಲಿ ಸೋಮಣ್ಣ ಸೇರಿ, ಶೋಭಾ ಕರಂದ್ಲಾಜೆ ಸೇರಿ, ಪ್ರಹ್ಲಾದ್ ಜೋಶಿ ಸೇರಿ, ಅದಕ್ಕೆ ಸಮಾನನಾಗಿ ಕುಮಾರಸ್ವಾಮಿಯೂ ಕೂಡ ಎಲ್ಲ ಜವಾಬ್ದಾರಿಯನ್ನ ಪ್ರಬುದ್ಧವಾಗಿ ನಿಭಾಯಿಸ್ತಾ ಇದ್ದಾರೆ ಎನ್ನುವಂಥ ಒಂದು ಖ್ಯಾತಿ ಕುಮಾರಸ್ವಾಮಿಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಈ ಮುನಿಸು ಮತ್ತೆ ತಾರಕಕ್ಕೇರಿ ಸಚಿವ ಸಂಪುಟವೇ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದ್ರಾ ಎನ್ನುವಂತಹದ್ದು. ಈ ಹಿಂದೆ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ರಚನೆ ಮಾಡಿದಾಗಲೂ ಕೂಡ ಆರಂಭದಲ್ಲಿದ್ದ ಆವೇಶ ಕ್ರಮೇಣ ಒಂದು 3-4 ತಿಂಗಳು ಕಳೆದಾಗ ಇದೇ ಥರ ಕಳಚ್ಕೊಂಡಿದ್ದದು. ಇದೇ ಥರ ಸರ್ಕಾರ ಬೀಳಬೇಕಾದ್ರೂ ಕೂಡ ಅವರ ಮೈತ್ರಿ ಸರ್ಕಾರದಲ್ಲಿ ಸಾಕಷ್ಟು ಅಸಮಾಧಾನಗಳು ಭುಗಿಲೇಳ್ತು. ಆದರೆ ಮೋದಿ ಮೈತ್ರಿ ಸರ್ಕಾರದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ, ಇಂತಹ ಸಂದರ್ಭ ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆಮಾಡಿಕೊಟ್ಟಿದೆ. ಕುಮಾರಸ್ವಾಮಿಯ ಈ ನಿರ್ಧಾರ. ಶೀಘ್ರವೇ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಎಚ್.ಡಿ. ಕುಮಾರಸ್ವಾಮಿ? ಎಚ್.ಡಿ.ಕೆ ರಾಜೀನಾಮೆ ಚರ್ಚೆಯಿಂದ ಮೈತ್ರಿಗೆ ಮಹಾ ಹೊಡೆತ. ರಾಜ್ಯದಲ್ಲೂ ಬಿಜೆಪಿ ಜೆಡಿಎಸ್ ದೋಸ್ತಿ ಶೀಘ್ರವೇ ಖತಮ್ ಆಗುತ್ತೆ ಎನ್ನುವಂಥ ಅರ್ಥದಲ್ಲಿ ಚರ್ಚೆಗಳು ಶುರುವಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ರಾಜೀನಾಮೆ ನಿರ್ಧಾರಕ್ಕೆ ಕಾರಣ ಏನು ಅನ್ನೋದು ಈಗಾಗಲೇ ಸಾಕಷ್ಟು ವಿಚಾರಗಳಲ್ಲಿ ತಿಳಿದು ಬರ್ತಾ ಇದೆ. ಇದು ನಿಮ್ಮ ಫ್ರೀಡಂ ಟಿವಿಯ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಹಾಗಾದರೆ ಕೇಂದ್ರ ಸಚಿವ ಸ್ಥಾನದ ಬಗ್ಗೆ ಆಸಕ್ತಿ ಕಳೆದುಕೊಂಡ್ರಾ ಎಚ್.ಡಿ. ಕುಮಾರಸ್ವಾಮಿ?
ಕೇಂದ್ರ ಸಚಿವ ಸ್ಥಾನದ ಬಗ್ಗೆ ಆಸಕ್ತಿ ಕಳೆದುಕೊಂಡ್ರ ಎಚ್.ಡಿ. ಕುಮಾರಸ್ವಾಮಿ. ಬೃಹತ್ ಕೈಗಾರಿಕಾ ಉಕ್ಕು ಖಾತೆ ಸಚಿವರಾಗಿರೋ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವ ಸ್ಥಾನ ಬಿಡ್ತಿರೋದು ಯಾಕೆ ಗೊತ್ತಾ? ನಾವು ರಿವೀಲ್ ಮಾಡ್ತೀವಿ. ಕೇಂದ್ರ ಸಚಿವರಾಗಿದ್ದರೂ ರಾಜ್ಯಕ್ಕಾಗಿ ಏನು ಮಾಡಲಾಗದ ಪರಿಸ್ಥಿತಿ, ರಾಜ್ಯದಲ್ಲಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಲಾಗದ ಸನ್ನಿವೇಶ. HMT ವಿವಾದವೂ ಕೂಡ ನಿಮಗೆ ಗೊತ್ತಿದೆ. ಕೇಂದ್ರದಿಂದ ಹಲವು ಯೋಜನೆ ತಂದರೂ ರಾಜ್ಯ ಸರ್ಕಾರದ ಕಿತಾಪತಿ ಹೆಚ್ಚಾಗಿರೋದ್ರಿಂದಾಗಿ ಇನ್ನೊಂದು ಕಡೆ ರಾಜ್ಯದಲ್ಲಿ ಅಧೋಗತಿಯತ್ತ ತೆರಳಿದೆ JDS ಪಕ್ಷ. ನೋಡಿ, ಚನ್ನಪಟ್ಟಣದಲ್ಲಿ ಮಗನ ಸೋಲಿನಿಂದ ಮತ್ತಷ್ಟು ಪಕ್ಷಕ್ಕೆ ಹಿನ್ನಡೆ. ನಿಖಿಲ್ ಗೆದ್ದಿದ್ದರೆ JDS ರಾಜ್ಯಾಧ್ಯಕ್ಷರಾಗ್ತಿದ್ರು. ಸೋತು ಮಗನನ್ನ ರಾಜ್ಯಾಧ್ಯಕ್ಷ ಹೆಂಗ್ ಮಾಡೋದು? ಆದರೆ ಮಗನ ಸೋಲಿನಿಂದ ಪಕ್ಷಕ್ಕೆ ಭಾರಿ ಹಿನ್ನಡೆಯಾಗಿದೆ. ಒಂದು ಕಡೆ ಪಕ್ಷದ ಚಟುವಟಿಕೆಗಳನ್ನು ಕುಮಾರಸ್ವಾಮಿಗೆ ಗಮನಿಸೋದಕ್ಕೆ ಸಮಯ ಇಲ್ಲ. ಕೇಂದ್ರ ಸಚಿವ ಸ್ಥಾನದ ಜವಾಬ್ದಾರಿ ಒಂದು ಕಡೆ. ಹೀಗಿರುವಾಗ DK ಶಿವಕುಮಾರ್ JDS ಆಪರೇಷನ್ ಅಥವಾ ಕಾಂಗ್ರೆಸ್ನ ಆಪರೇಷನ್ ಹಸ್ತದ ಬಗ್ಗೆ ಹಿಂಟು ಕೊಟ್ಟಿದ್ದಾರೆ. ಜೊತೆಗೆ ಅದರ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ರು ಕುಮಾರಸ್ವಾಮಿ. ನಾವೆಲ್ಲವನ್ನು ಸರಿ ಮಾಡ್ತೀವಿ, ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ ಅಂತ. ಆದರೆ DK ಶಿವಕುಮಾರ್ ನೇರವಾಗಿ ಹೇಳ್ಕೊಂಡ್ರು, JDSನಿಂದ ಮನನೊಂದಿರುವವರು ಕಾಂಗ್ರೆಸ್ಸಿಗೆ ಬನ್ನಿ ಅಂತ ಪಂಥಾಹ್ವಾನ, ಪಕ್ಷಕ್ಕೆ ಸೇರಿಕೊಳ್ಳಿ ಅಂತೇಳಿ ನೇರವಾದಂಥ ಆಹ್ವಾನ ಕೊಟ್ಟಿದ್ರು. ಅದನ್ನು ಓಪನ್ ಆಗಿ ಹೇಳ್ಕೊಂಡ್ರು ಅವರು ಮಾಧ್ಯಮದ ಮುಂದೆ. JDSನಲ್ಲಿ ನೊಂದಿಕೊಂಡಿರುವಂಥ ಯಾರಾದರೂ ಶಾಸಕರಿದ್ರೆ ನೀವು ಕಾಂಗ್ರೆಸ್ಸಿಗೆ ಬರಬಹುದು, ನಮ್ಮ ಬಾಗಿಲು ಸದಾ ತೆರೆದಿರುತ್ತೆ ಅಂತ ಓಪನ್ ಆಗಿ ಹೇಳ್ಕೊಂಡ್ರು. ಜೊತೆಗೆ ಇನ್ನೂ JDSನ ರಾಜ್ಯಾಧ್ಯಕ್ಷ ಯಾರಾಗಬೇಕು ಎನ್ನುವಂಥ ಗೊಂದಲ ಇನ್ನೂ ಕೂಡ ಮಾಸಿಲ್ಲ. ಎಲ್ಲ ಒಂದು ಕಡೆ ಚನ್ನಪಟ್ಟಣದಲ್ಲಿ ಈ ಬಾರಿಯ ಬೈ ಎಲೆಕ್ಷನ್ನಲ್ಲಿ ಮಗ ನಿಖಿಲ್ ಕುಮಾರಸ್ವಾಮಿ ಗೆದ್ದಿದ್ದಾರೆ. ಅವರನ್ನು ರಾಜ್ಯಾಧ್ಯಕ್ಷನಾಗಿ ಮಾಡೋದಕ್ಕೆ ಯಾವ ನಕಾರಗಳು ಬರ್ತಾ ಇರಲಿಲ್ಲ. JDSನ ಯಾವ ಮುಖಂಡರು ಕೂಡ ಅಭ್ಯಂತರ ವ್ಯಕ್ತಪಡಿಸ್ತಾ ಇರಲಿಲ್ಲ. ಆದರೆ ಸೋತ ಮಗನನ್ನು, ಅದು ಒಂದು ಸತಿ ಅಲ್ಲ 3 ಸತಿ ಸೋತವನನ್ನು ನೀವು ಹೆಂಗೆ ರಾಜ್ಯಾಧ್ಯಕ್ಷ ಮಾಡ್ತೀರಿ ಅಂತ ಹೇಳಿ ಸಾಕಷ್ಟು ನಕಾರಾತ್ಮಕ ಕಾಮೆಂಟ್ಗಳು ಬಂದವು JDS ಮುಖಂಡರಿಂದ. ಮತ್ತೊಂದು ಕಡೆ GT ದೇವೇಗೌಡರು ಹೊರಗೋದ್ರು ಅಂತ ಹೇಳಿದ್ರೆ ಪಕ್ಷದಲ್ಲಿ ನಿಂತ್ಕೊಂಡೆ ಅಂತರವನ್ನು ಕಾಯ್ದಿರಿಸಿದ್ರು. ಇವೆಲ್ಲ ನೋವು ಸಂಕಟಗಳು ಕುಮಾರಸ್ವಾಮಿಗೆ ಇದ್ದೇ ಇದೆ. ಕುಮಾರಸ್ವಾಮಿ ಹೇಳಿಕೊಳ್ಳಲಾಗದ ಸನ್ನಿವೇಶ. ಜೊತೆಗೆ ಈಗ ಅವರು ಉಕ್ಕು ಕೈಗಾರಿಕಾ ಇಲಾಖೆಯನ್ನು ನಿಭಾಯಿಸ್ತಾ ಇದ್ದಾರೆ. ಕೇಂದ್ರದಿಂದ ಒಂದಷ್ಟು ಯೋಜನೆಯನ್ನು ಕರ್ನಾಟಕಕ್ಕೆ ಏನಾದರೂ ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಹೇಳಿ ತಂದರೆ ಅದನ್ನು ಈಗ ಕೇಂದ್ರದ ಪ್ರತಿ ಯೋಜನೆಗೂ ಕೂಡ ರಾಜ್ಯ ಸರ್ಕಾರಗಳು ಅಸ್ತು ಅಂತ ಹೇಳಬೇಕು. ರಾಜ್ಯ ಸರ್ಕಾರದ ಅನುಮತಿಯನ್ನು ಪಡೆಯದೆ ನೀವು ಯಾವ ಅಭಿವೃದ್ಧಿ ಕಾರ್ಯಕ್ಕೂ ಕೂಡ ರಾಜ್ಯದಲ್ಲಿ ಕೈ ಹಾಕಕ್ಕಾಗಲ್ಲ. ಹಾಗಾಗಿ ರಾಜ್ಯ ಸರ್ಕಾರದ ಅನುಗುಣವಾದಂತಹ ಹೊಂದಾಣಿಕೆಗಳು ಇಲ್ಲದೇ ಇದ್ದರೆ ಒಬ್ಬ ಕರ್ನಾಟಕದ ಸೆಂಟ್ರಲ್ ಮಿನಿಸ್ಟರಿಗೆ ಯಾವ ಡೆವಲಪ್ಮೆಂಟ್ ಕಾರ್ಯಗಳನ್ನು ಕೂಡ ಮಾಡೋದಕ್ಕಾಗಲ್ಲ. ಹರಿಯಾಣಕ್ಕೋದ್ರು, ಪಂಜಾಬಿಗೋದ್ರು, ಜಾರ್ಖಂಡ್ನ ಕೈಗಾರಿಕಾ ಕ್ಷೇತ್ರವನ್ನು ಕೂಡ ಅಭಿವೃದ್ಧಿಪಡಿಸುವಲ್ಲಿ ಕುಮಾರಸ್ವಾಮಿ ಗೆಲುವು ಸಾಧಿಸಿದ್ದಾರೆ ಅಂಥೇಳಿ ಕೇಂದ್ರದ ಸಾಕಷ್ಟು ಮಂತ್ರಿಗಳ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅಂಥದ್ರಲ್ಲಿ ತನ್ನ ಸ್ವಂತ ರಾಜ್ಯ ಕರ್ನಾಟಕದಲ್ಲಿ ನನ್ನಿಂದ ನಿಸ್ಸಹಾಯಕ ಸ್ಥಿತಿ ಆಯ್ತಲ್ಲ ಎನ್ನುವಂತಹ ಒಂದು ನೋವು ಸಂಕಟ ಕುಮಾರಸ್ವಾಮಿಯನ್ನ ಕಾಡ್ತಾ ಇರೋದ್ರಲ್ಲಿ ಯಾವ ಸಂದೇಹವೂ ಬೇಡ.